ಸ್ವಾಮಿಗಳ ಪಾದಾರವಿಂದಗಳಿಗೆ ಅನೇಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ವೇದಿಕೆಯ ಮೇಲೆ ಕಾರಣೀಭೂತರಾದಂಥ ನಮ್ಮ ಬುದ್ಧಿ ಗುರುಗಳಿಗೂ ಇಲ್ಲಿ ಮತ್ತೋರ್ವ ಶರಣರಿಗೂ ಇಲ್ಲಿ ಕೂಡಿರ್ತಕ್ಕಂಥ ತಾಯಂದಿರಿಗೂ ಗುರು ಹಿರಿಯರಿಗೂ ಅನೇಕ ವಂದನೆಗಳನ್ನು ಸಲ್ಲಿಸಿ ಏನೋ ನಮಗೆ ಅಷ್ಟು ನಾವು ಅಭ್ಯಾಸಿಗಳಲ್ಲ ಆದ್ರೂ ನಮ್ಗೆ ಇವರು ಅವಕಾಶ ಕೊಡ್ಲಿಕ್ಕೆ ಹತ್ತಿದ್ದಾರೆ ಅದು ಎರಡು ಮಾತುಗಳನ್ನ ಮಾತಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಇದೇ ಶರಣರಿಗೆ ನುಡಿದಂತೆ ನಡಿ ಇದೇ ಜನ್ಮ ಕಡಿಯತ್ತೆ. ನಾವು ನುಡಿದದ್ದು ನಾವು ಏನು ನುಡಿದೀವು ಹೆಂಗೆ ನಡಿಬೇಕು ಅನ್ನೋದನ್ನ ಶ್ರೀಮನ್ ನಿಜಗುಣ ಶಿವಯೋಗಿ ಹೇಳ್ತಾರೆ. ಬಸವಣ್ಣವ್ರು ಏನು ಹೇಳಿದ್ರು, ನುಡಿದಂತೆ ನಡಿ ಇದೇ ಜನ್ಮ ಕಡಿ ಅಂತ ಹೇಳಿದ್ರು. ಅದೇ ಥರನಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನು ಹೇಳ್ತಾರೆ, ನಾವು ಯಾವಾಗ ನುಡಿದೀವು ನಾವು ಯಾವಾಗ ನಡಿಲಿಕ್ಕಿಲ್ಲ ಅನ್ನುವಂಥದ್ದಕ್ಕೆ ಅವರು ನಿಜಗುಣ ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಏನಂದ್ರೆ, ತಾಯಿ ಗರ್ಭದೋಳು ನಾನಿದ್ದ ವೇಳೆಯೊಳಲ್ಲಿ ಹೇಯದತಿ ಬಾಧೆಗೆ ಮನನೊಂದು ಪೇಸ್ವತಿಯ ಪೇಯವನ್ನು ಪಿಟ್ಟೇತಕ್ಕಿಂತು ಪೊರೆಮಟ್ಟಿರುವೆ. ಆಯುಷ್ಯವಿರುವುದರೊಳಗೆ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನೊಲಿಸಿ ಮಾಯಿಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನುವುದು ಮರೆತುದಕ್ಕಿನ್ನು ಉಪಾಯವೇನು ಧರ್ಮ ಅಂತ ಹೇಳಿದ್ರು. ಅದಕ್ರಿಪ್ಪ ನಾವು ಯಾವಾಗ ನುಡಿದೀವು ಅಂದ್ರೆ ನಾವು ನುಡಿತಕ್ಕಂಥ ನುಡಿ ತಾಯಿ ಗರ್ಭದೊಳಗೆ ಇದ್ದಾಗ ನಾವು ನುಡಿದು ಬಂದದ್ದು ಏನಂತಂದ್ರೆ, ಹೇ ಪರಮಾತ್ಮ, ಹೇ ಗುರುದೇವ, ನನ್ನನ್ನು ಈ ಭವದೊಳಗಿಂದ ಪಾರು ಮಾಡಿದಿ ಅಂದ್ರೆ ನಾ ಈ ದೇಹ ಇರುವುದರೊಳಗಾಗಿ ಆ ಗುರು ಶಂಭುಲಿಂಗ ಮಲ್ಲಿಕಾರ್ಜುನ ಅಪ್ಪವನ್ನು ಒಲಿಸಿ ನಾನು ಜೀವನ್ ಮುಕ್ತ ಸ್ಥಿತಿಯನ್ನು ಹೊಂದುತ್ತನು ಅಂತ ಹೇಳ್ಕಿಸಿಂದ ಹೇಳ್ಕೊಂಡು ಬಂದೀವು. ಈಗ ನಾವು ಅದನ್ನು ಮರ್ತಾ ನಡೆದೀವಿ ರೀ, ಮತ್ತೆ ಯಾವ ಕಡೆ ನಡೆದೀವು. ಅದಕ್ಕಾಗಿ ಅಂಥ ನಡೆ ನುಡಿಯಿಂದ ಒಂದಾಗಿ ನಾವು ಬಾಯಿದ್ವಿ ಅಂದ್ರೆ ಆವಾಗ ನಮಗೆ ಗುರು ಕೃಪೆ ಆಕ್ಕತಿ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತಾ